ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ಬಹಳ ಸುಂದರವಾದ ಹಾಗೆ ನಾವೆಲ್ಲರೂ ಕನೆಕ್ಟ್ ಆಗುವಂತ ವಿಷಯದ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮ ದಿನನಿತ್ಯದ ಈ ಫಾಸ್ಟ್ ಲೈಫ್ನಲ್ಲಿ ಎಷ್ಟೋ ಅದ್ಭುತ ಕ್ಷಣಗಳನ್ನ ನಾವು ಮಿಸ್ ಮಾಡ್ಕೊಳ್ತೀವಿ ಅಲ್ವಾ? ಆದ್ರೆ ಇವತ್ತು ಸ್ವಲ್ಪ ನಿಧಾನವಾಗಿ ನಮ್ಮ ಕುಟುಂಬದ ಬಾಂಧವ್ಯ, ಅದರಲ್ಲೂ ಮುಖ್ಯವಾಗಿ ತಲೆಮಾರುಗಳ ನಡುವೆ ಇರುವ ಆ ಹೇಳಲಾಗದ ಪ್ರೀತಿಯನ್ನ ಬಿಚ್ಚಿಡುವ ಒಂದು ನೈಜ ದೃಶ್ಯ ಹಾಗೂ ಪಠ್ಯವನ್ನ ನಾವಿಲ್ಲಿ ಅನಲೈಸ್ ಮಾಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಕೇವಲ ಒಂದು ಚಿತ್ರ ಮತ್ತೆ ಒಂದೆರಡು ಸಾಲುಗಳು ಎಷ್ಟೊಂದು ಆಳವಾದ ಅರ್ಥವನ್ನ ಕೊಡಬಹುದು ಅನ್ನೋದನ್ನ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನಿಜಕ್ಕೂ ನಮ್ಮ ಗಮನ ಸೆಳೆಯುವ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ವಾತ್ಸಲ್ಯವನ್ನ ನೇರವಾಗಿ ಒಂದು ಕಾವ್ಯಕ್ಕೆ ಹೋಲಿಸಿರೋದು. ಪದಗಳಿಲ್ಲದ ಒಲವು, ಅಜ್ಜಿಯ ಪ್ರೀತಿಯೇ ಒಂದು ಸುಂದರ ಕವನ. ಎಂಥ ಅದ್ಭುತವಾದ ಸಾಲು ಅಲ್ವಾ? ಈ ಮೂಲವು ಅಜ್ಜಿಯ ಪ್ರೀತಿಯನ್ನ ಬರೀ ಒಂದು ಭಾವನೆಯಾಗಿ ಮಾತ್ರವಲ್ಲ, ಬದಲಿಗೆ ಅದನ್ನೊಂದು ಸುಂದರ ಕಾವ್ಯದಂತೆ ನೋಡುತ್ತೆ. ಅಂದ್ರೆ ಪ್ರೀತಿಯನ್ನ ಎಕ್ಸ್‌ಪ್ರೆಸ್ ಮಾಡೋಕೆ ಯಾವಾಗ್ಲೂ ಭಾಷೆ ಅಥವಾ ದೊಡ್ಡ ದೊಡ್ಡ ಪದಗಳೇ ಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಅದು ಮಾತನಾಡುವ ಭಾಷೆಯನ್ನೂ ಮೀರಿ ನಿಲ್ಲುವ ಒಂದು ಜೀವಂತ ಕಲೆಯಾಗಬಲ್ಲದು. ಒಂದು ಕವನ ಓದಿದಾಗ ನಮ್ಮ ಮನಸ್ಸಲ್ಲಿ ಎಷ್ಟು ಆಳವಾದ ಭಾವನೆಗಳು ಮೂಡುತ್ತವೋ ಅಷ್ಟೇ ಪವರ್ಫುಲ್ಲಾಗಿರುತ್ತೆ ಈ ಅಜ್ಜಿಯ ಮೌನ ಪ್ರೀತಿ. ಅದೇ ಅಲ್ವಾ ಇದರ ನಿಜವಾದ ಸೌಂದರ್ಯ? ಹಾಗಾದ್ರೆ ಈ ಕಾವ್ಯಾತ್ಮಕ ಪರಿಕಲ್ಪನೆ ರಿಯಲ್ ಲೈಫ್ನಲ್ಲಿ ಹೇಗೆ ಕಾಣುತ್ತೆ? ಒಮ್ಮೆ ಈ ದೃಶ್ಯವನ್ನ ಸೂಕ್ಷ್ಮವಾಗಿ ಗಮನಿಸಿ. ಆ ಮೌನ ಪ್ರೀತಿಯ ಪ್ರತ್ಯಕ್ಷ ರೂಪ ನಮಗಿಲ್ಲಿ ಕಾಣಿಸ್ತಾ ಇದೆ. ಅಜ್ಜಿ ಹಾಗೆ ಅವರ ಪಕ್ಕದಲ್ಲೇ ಕುಳಿತಿರುವ ಆ ಉದ್ದನೆಯ ಕೂದಲಿರುವ ಮೊಮ್ಮಗ. ಅವರ ಭಂಗಿ ಮತ್ತು ಅವರ ನಡುವೆ ಇರುವ ಆ ಪ್ರಶಾಂತವಾದ ಅನ್ಯೋನ್ಯತೆಯನ್ನ ನೋಡಿ. ಇಬ್ರೂ ಆರಾಮಾಗಿ ಹೊರಾಂಗಣದಲ್ಲಿ ಕುಳಿತಿದ್ದಾರೆ. ಅಲ್ಲಿ ಯಾವುದೇ ದೊಡ್ಡ ಚರ್ಚೆ, ಸಂಭಾಷಣೆ ಆಗ್ತಾ ಇಲ್ದೇ ಇರ್ಬೋದು. ಆದ್ರೆ ಅವರ ಆ ಆಪ್ತತೆ, ಜೊತೆಯಾಗಿ ಹಂಚ್ಕೊಂಡಿರುವ ಆ ಮೌನವೇ ಒಂದು ದೊಡ್ಡ ಕಥೆಯನ್ನ ಹೇಳ್ತಾ ಇದೆ. ಇದು ಬರೀ ಒಂದು ಫೋಟೋ ಅಲ್ಲವೇ ಅಲ್ಲ, ಇದೊಂದು ಪ್ಯೂರ್ ಎಮೋಷನ್ನ ನೈಜ ಅಭಿವ್ಯಕ್ತಿ. ಈಗ ಈ ಭಾವನೆ ಇನ್ನಷ್ಟು ಡೀಪ್ ಆದಾಗ ಇಲ್ಲಿರೋ ಈ ಸಾಲುಗಳು ಎಷ್ಟು ಅರ್ಥಗರ್ಭಿತವಾಗಿ ಕಾಣುತ್ತವೆ ನೋಡಿ. ಅವಳ ಕೈಗಳ ನೆರೆಗಳಲ್ಲಿ ನಮ್ಮ ಮೂಲದ ಅತ್ಯಂತ ಸುಂದರವಾದ ಕಥೆಗಳನ್ನ ನಾನು ಓದುತ್ತೇನೆ. ವಾವ್! ವಯಸ್ಸಾಗೋದನ್ನ ಬರೀ ಒಂದು ದೈಹಿಕ ಬದಲಾವಣೆ ಅಂತ ನೋಡದೆ, ಅದನ್ನ ನಮ್ಮ ಕುಟುಂಬದ ಇತಿಹಾಸ ಕಾಪಾಡೋ ಒಂದು ಸುಂದರ ರೂಪಕವಾಗಿ ಇಲ್ಲಿ ಹೋಲಿಸಲಾಗಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಆ ನೆರೆಗಳು ಕೇವಲ ಚರ್ಮದ ಸುಕ್ಕುಗಳಲ್ಲ, ಅವು ಕಳೆದುಹೋದ ಕಾನದ ಕಥೆಗಳು, ನಮ್ಮ ಕುಟುಂಬದ ಬೇರುಗಳ ಅಸ್ತಿತ್ವದ ಸಾಕ್ಷಿಗಳು. ಆ ಕೈಗಳು ಎಷ್ಟೆಲ್ಲಾ ವರ್ಷಗಳ ಪರಿಶ್ರಮ, ತ್ಯಾಗ ಮತ್ತು ಮಮತೆಯನ್ನ ಕಂಡಿರ್ತವೆ, ಹೌದಲ್ವಾ? ಮತ್ತೊಮ್ಮೆ ಆ ದೃಶ್ಯದ ಕಡೆ ಬರೋಣ. ಇಲ್ಲಿ ಎರಡು ಬೇರೆ ಬೇರೆ ತಲೆಮಾರುಗಳ ನಡುವಿನ ಕಾಂಟ್ರಾಸ್ಟ್ ಎಷ್ಟು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಒಂದು ಕಡೆ ಕಾವಿ ಬಣ್ಣದ ಶರ್ಟ್ ಧರಿಸಿರುವ, ದೈಹಿಕವಾಗಿ ಫುಲ್ ಆಕ್ಟಿವ್ ಆಗಿರುವ ಯುವಕ. ಇನ್ನೊಂದು ಕಡೆ ಆ ಸಾಂಪ್ರದಾಯಿಕ ಹಳದಿ ಮತ್ತು ಕಿತ್ತಳೆ ಬಣ್ಣದ ಸೀರೆ, ಹಸಿರು ಬಳೆಗಳನ್ನ ತೊಟ್ಟಿರುವ, ವಯಸ್ಸಿನ ಅಗಾಧ ಅನುಭವ ಹೊಂದಿರುವ ಅಜ್ಜಿ. ಇಲ್ಲಿ ನಮ್ಮನ್ನ ನಿಜವಾಗಿಯೂ ಸೆಳೆಯೋದು ಈ ಎರಡು ತಲೆಮಾರುಗಳ ಸುಂದರ ಮುಖಾಮುಖಿ. ಕುಟುಂಬದ ಜೀವಂತ ಬೇರುಗಳ ಜೊತೆಗೆ ಯುವ ಪೀಳಿಗೆ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ಇದು ಅಕ್ಷರಶಃ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತಾ ಇದೆ. ಹಳೆ ಬೇರುಗಳಿಂದ ಹೊಸ ಚಿಗುರು ಹೇಗೆ ಪೋಷಣೆ ಪಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸೊ ಇಲ್ಲಿರುವ ಪ್ರಮುಖವಾದ ಪಾಯಿಂಟ್ ಅಂದ್ರೆ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ಹೇಗೆ ಬದಲಾಗುತ್ತೆ ಅನ್ನೋದು. ಈ ವಾಕ್ಯಗಳ ಹಿಂದಿರುವ ಆಳವಾದ ಅರ್ಥವನ್ನೊಮ್ಮೆ ನೋಡಿ. ಹೊರಗಿನ ಈ ವಿಶಾಲವಾದ ಪ್ರಪಂಚಕ್ಕೆ ಆತ ಲಕ್ಷಾಂತರ ಜನರಲ್ಲಿ ಕೇವಲ ಒಬ್ಬ ಸಾಮಾನ್ಯ ಹುಡುಗ ಆಗಿರಬಹುದು. ಆದ್ರೆ ಆ ಅಜ್ಜಿಯ ಷರತ್ತುಗಳಿಲ್ಲದ ಪ್ರೀತಿಯ ವಿಶ್ವದಲ್ಲಿ ಆತನೇ ಸಂಪೂರ್ಣ ಜಗತ್ತು. ಅವಳ ಯೋಚನೆಗಳು, ಆಸೆ, ವಾತ್ಸಲ್ಯ ಎಲ್ಲವೂ ಆ ಮೊಮ್ಮಗನ ಸುತ್ತಲೇ ಸುತ್ತುತ್ತಿರುತ್ತೆ. ಈ ಒಂದೇ ಒಂದು ವಾಕ್ಯ ಪ್ರೀತಿಯ ಶಕ್ತಿ ಮತ್ತು ಅದರ ವ್ಯಾಪ್ತಿಯನ್ನ ನಮಗೆ ಅತ್ಯಂತ ಸರಳವಾಗಿ ಆದ್ರೆ ಅದ್ಭುತವಾಗಿ ಪರಿಚಯಿಸುತ್ತೆ. ಖಂಡಿತ ಇದೇ ಎಮೋಷನ್ನ ಇನ್ನೊಂದು ಅದ್ಭುತ ರೂಪಕದ ಮೂಲಕ ಹೇಳೋದಾದ್ರೆ, ಒಂದು ಹುಡುಗನ ಮೊದಲ ನಾಯಕ ಅವನ ತಂದೆಯಾಗಿರ್ಬೋದು, ಆದರೆ ಅವನಿಗೆ ಅತ್ಯಂತ ಮೃದುವಾದ ಆಶ್ರಯತಾಣ ಯಾವಾಗ್ಲೂ ಅವನ ಅಜ್ಜಿಯೇ ಆಗಿರ್ತಾಳೆ. ಇಲ್ಲಿ ನಾಯಕ ಅನ್ನೋ ಪದ ಒಂದು ಆಕ್ಟಿವ್ ಆದ, ರಕ್ಷಣಾತ್ಮಕವಾದ ಕಲ್ಪನೆಯನ್ನ ಕೊಡುತ್ತೆ. ಅದೇ ಅಜ್ಜಿಯನ್ನ ಮೃದುವಾದ ಆಶ್ರಯತಾಣ ಅಂತ ಕರೆದಿರೋದು ಅವಳ ಆ ನಿಸ್ವಾರ್ಥ, ಬೇಷರತ್ತಾದ ಸಾಂತ್ವನವನ್ನ ತೋರಿಸುತ್ತೆ. ಲೈಫ್ನಲ್ಲಿ ಎಷ್ಟೇ ಏರಿಳಿತಗಳಿರ್ಲಿ, ನಾವು ಏನೇ ತಪ್ಪು ಮಾಡಿರ್ಲಿ, ಯಾವುದೇ ಜಜ್ಮೆಂಟ್ ಇಲ್ದೆ, ಪ್ರಶ್ನೆಗಳಿಲ್ದೆ ನಮ್ಮನ್ನ ಅಪ್ಕೊಳ್ಳೋ ಏಕೈಕ ಜಾಗ ಅದು. ಅಜ್ಜಿಯ ಪಾತ್ರ ಎಷ್ಟು ಯುನೀಕ್ ಅನ್ನೋದು ಇಲ್ಲಿ ಪ್ರೂವ್ ಆಗತ್ತೆ. ಈಗ ಈ ನಮ್ಮ ಇಡೀ ವಿಶ್ಲೇಷಣೆ ಕೊನೆಯಲ್ಲಿ ನಾವೆಲ್ಲರೂ ಒಂದು ಕ್ಷಣ ಯೋಚನೆ ಮಾಡಬೇಕಾದ ಪ್ರಶ್ನೆ ಎದುರಾಗುತ್ತೆ. ನಮ್ಮೆಲ್ಲರ ಸ್ವಂತ ಬೇರುಗಳ ಕಥೆಗಳಲ್ಲಿ ಆ ಮೌನ ಕಾವ್ಯ ಎಲ್ಲಿದೆ? ಆ ಪದಗಳಿಲ್ಲದ ಒಲವನ್ನು ನಮಗೆ ಯಾರು ನೀಡ್ತಾ ಇದ್ದಾರೆ? ಪ್ರತಿಯೊಬ್ಬರ ಜೀವನದಲ್ಲೂ ಅಂತಹ ಅತ್ಯಂತ ಮೃದುವಾದ ಆಶ್ರಯ ತಾಣ ಯಾರು ಅನ್ನೋದನ್ನ ನೆನಪಿಸ್ಕೊಳ್ಳೋದು ಇವತ್ತು ಬಹಳ ಮುಖ್ಯ.
ನಾವೀಗ ನೋಡಿದ ಅಜ್ಜಿಯ ಮೌನ ಪ್ರೀತಿ ಇದು ಬರೀ ಒಂದು ಕುಟುಂಬದ ಕಥೆಯಲ್ಲ, ಇದು ನಮ್ಮೆಲ್ಲರ ಇತಿಹಾಸದ ಕನ್ನಡಿ. ಈ ಒಂದು ಸುಂದರವಾದ ಹಾಗೆ ನಮ್ಮನ್ನ ಆಳವಾಗಿ ಕಾಡುವ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನ ಮುಕ್ತಾಯ ಮಾಡೋಣ. ಈ ಮಾಹಿತಿಯಿಂದ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನಿಮ್ಗೊಂದು ಹೊಸ ಫ್ರೆಶ್ ಪರ್ಸ್ಪೆಕ್ಟಿವ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ.